ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BCom 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ 2024 ಇಯರ್ ಕ್ವಶನ್ ಪೇಪರ್ QP ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದ. ಸೊ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಇದು ಕ್ವಶನ್ ನಂಬರ್ 10 ಇದೆ ನೋಡಿರಿ. ಸೊ ಈ ಕ್ವಶನನ್ನು 2024 ಇಯರಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಸೊ ಯಾವ ಥರ ಸಾಲ್ವ್ ಮಾಡಬೇಕು ಈ ಕ್ವಶನನ್ನು, ಪ್ರೊಸೀಜರ್ಸ್ ಏನು ಫಾಲೋಅಪ್ ಮಾಡಬೇಕು, ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ನೋಡಿರಿ, ಪ್ರಾಬ್ಲಮ್ ಐದು ಕಂಪ್ಯೂಟ್ ಹರ್ ಟೋಟಲ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ ನೋಡಿರಿ. ಸೊ ಈಗ ಪ್ರಾಬ್ಲಮ್ ಬೇಸ್ಡ್ ಯಾವ ಯೂನಿಟ್ ಮೇಲೆ ಈ ಪ್ರಾಬ್ಲಮನ್ನು ಕೇಳಿದ್ದಾರೆ ಅಂದರೆ, ಸೊ ನಿಮ್ಗೆ ಸಿಲೆಬಸ್ಸಲ್ಲಿ ಒಂದು ಯೂನಿಟ್ ಇದೆ ನೋಡಿರಿ, ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಆ್ಯಂಡ್ ಲಾಸಸ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಟೋಟಲ್ ಇನ್ಕಮ್ ಅಂತೇಳಿ. ಸೊ ಅಸೆಸ್ಮೆಂಟ್ ಆಫ್ ಟೋಟಲ್ ಇನ್ಕಮ್ ಪ್ರಾಬ್ಲಮೆಟಿಕ್ ಇದೆ ಅದ. ಸೊ ಅದರ ಬೇಸ್ ಮೇಲೆ ಈ ಪ್ರಾಬ್ಲಮನ್ನು ಕೇಳಿದ್ದಾರೆ, ಟೋಟಲ್ ಇನ್ಕಮ್ ಅಂತೇಳಿ. ಸೊ ಇನ್ನು ಯಾವ ಥರ ಸಾಲ್ವ್ ಮಾಡಬೇಕು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸಿಂಪಲ್ ವೇ ಮುಖಾಂತರ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋತೇನೆ. ಓಕೆ, ಫಸ್ಟಿಗೆ ನೋಡಿರಿ, ಫ್ರಾಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫರ್ನಿಶ್ಡ್ ಬೈ ಮಿಸ್ ಖುಷಿ ಕಂಪ್ಯೂಟ್ ಹರ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ. ಒಂದು ನಿಮ್ಗೆ ಹೊಸ ಪಾಯಿಂಟ್ ಕೇಳಿದ್ದಾರೆ ನೋಡಿರಿ, ಟ್ಯಾಕ್ಸ್ ಲಯಬಿಲಿಟಿ ಕೂಡ ಕ್ಯಾಲ್ಕುಲೇಟ್ ಮಾಡೋದು ಹೇಳಿದ್ದಾರೆ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಇಯರ್ದಾಗ ಕೇಳಿದ್ದಾರೆ. ಓಕೆ, ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಸೊ 3,80,000. ಸೊ ನೆಕ್ಸ್ಟ್ ನೋಡಿರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ 80,000, ಇನ್ಕಮ್ ಫ್ರಾಮ್ ಆಯಿಲ್ ಬಿಸ್ನೆಸ್ 1,20,000. ಸೊ ನೀವು ಯಾವಾಗಲೂ ಏನು ಮಾಡಬೇಕಂದ್ರೆ ಪ್ರಾಬ್ಲಮನ್ನು ನೀಟಾಗಿ ರೀಡ್ ಮಾಡಬೇಕು, ಒನ್ ಬೈ ಒನ್ ಲೈನ್ ರೀಡ್ ಮಾಡ್ಬೇಕು ನೀವು. ಸೊ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಕರೆಕ್ಟಾಗಿ ರೀಡ್ ಮಾಡಿರಿ ಅಂದರೆ ನೀವು ಈಸಿಲಿ ಸಾಲ್ವ್ ಮಾಡ್ತೀರ. ಓಕೆ, ನೆಕ್ಸ್ಟ್ ನೋಡಿರಿ, ಲಾಸ್ ಫ್ರಮ್ ಕ್ಲಾತ್ ಬಿಸ್ನೆಸ್ 30,000. ಓಕೆ, ನೆಕ್ಸ್ಟ್ ನೋಡಿರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 80,000, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ 1,80,000 ಬ್ರೆಕೆಟ್ದಲ್ಲಿ ಇನ್ಕ್ಲೂಡ್ಸ್ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ₹1 lakh. ನೆಕ್ಸ್ಟ್ ನೋಡಿರಿ, ಹರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪೇಮೆಂಟ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಸೆಲ್ಫ್ ಪೇಡ್ 20,000. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 10,000. ನೆಕ್ಸ್ಟ್ ಒನ್ ಡೊನೇಷನ್ ಟು PM ನೇಷನ್ ಇದು ನ್ಯಾಷನಲ್ ಆಗಬೇಕು ಆ್ಯಕ್ಚುಲಿ, ರಿಲೀಫ್ ಫಂಡ್ 15,000. ನೆಕ್ಸ್ಟ್ ಒನ್ ಲಾಸ್ಟ್ ಕೊಟ್ಟಿದ್ದಾರೆ ನೋಡ್ರಿ, ಅಸ್ಯೂಮ್ ದ್ಯಾಟ್ ಸಿ ಹ್ಯಾಸ್ ಆಪ್ಟ್ ಟು ಬಿ ಟ್ಯಾಕ್ಸಡ್, ಸಿ ಹ್ಯಾಸ್ not opted to be taxed under section 115 BSc and her age is 24 years ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಥರ ಪ್ರಾಬ್ಲಮ್ ಇದೆ. ಸೊ ಇದನ್ನು ಹೆಂಗೆ ನಾವು ಸಾಲ್ವ್ ಮಾಡಬೇಕು ಒಂದು ನಿಮ್ಗೆ ಸಿಂಪಲ್ ವೇ ಹೇಳ್ಕೊಡ್ತೀನಿ ನೋಡಿರಿ. ಸೊ ಯಾವಾಗಲೂ ಅಸೆಸ್ಮೆಂಟ್ ಆಫ್ ಟೋಟಲ್ ಇನ್ಕಮ್ ಮೇಲೆ ನಿಮ್ಗೆ ಏನಾದರೂ ಕಂಪ್ಯೂಟರ್ ಟೋಟಲ್ ಇನ್ಕಮ್ ಅಂತ ಹೇಳಿ ಕೇಳಿದ್ರೆ ಅಂದರೆ, ಸೊ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ವರ್ಕ್ ಏನಂದರೆ ನಿಮ್ದು ಫಸ್ಟಿಗೆ ಏನು ಮಾಡಬೇಕು, ಇನ್ಕಮ್ ಫ್ರಾಮ್ 5 ಹೆಡ್ಗಳ ಟೋಟಲ್ ಮಾಡಬೇಕು. ಇನ್ಕಮ್ ಫ್ರಾಮ್ ಸ್ಯಾಲ್ರಿ. ಓಕೆ, ಸೆಕೆಂಡ್ ಹೆಡ್ ಏನು ರೀ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಓಕೆ, ಥರ್ಡ್ ಪಾಯಿಂಟ್ ನಂಬರ್ 3 ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ಬೋದು. ಓಕೆ, ಫೋರ್ತ್ ಹೆಡ್ ಯಾವುದ್ರಿ, ಇನ್ಕಮ್ ಫ್ರಾಮ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಫಿಫ್ತ್ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಮಾಡ್ರಿ, ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ಫೋರ್ತ್ ಹೆಡ್ ಆ್ಯಕ್ಚುಲಿ ಕ್ಯಾಪಿಟಲ್ ಗೇನ್ ತೊಗೋಬೇಕು, ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ಫಿಫ್ತ್ ಹೆಡ್ ಯಾವುದ್ರಿ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತ. ಓಕೆ, ಸೊ ಇವನ್ನೆಲ್ಲ ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಆಗಿರ್ಬೋದು, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಸೊ ಟೋಟಲ ಸೊ ಏನು ಅಮೌಂಟ್ ಬರುತ್ತಲ್ಲ, ಸೊ ಇದಕ್ಕೆ GTI ಅಂತಾರೆ. ಓಕೆ, ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದರಲ್ಲಿ ಲೆಸ್ ಏನು ಮಾಡಬೇಕಂದ್ರೆ ನೀವು ಡಿಡಕ್ಷನ್ಸ್ ಮಾಡಬೇಕು. 80Cದಿಂದ 80C ಟು 80U ತನಕ ನೀವು ಡಿಡಕ್ಷನ್ಸನ್ನು ಲೆಸ್ ಮಾಡಬೇಕು. ರಿಮೈನಿಂಗ್ ಏನು ಬರುತ್ತಲ್ಲ ಅಮೌಂಟ ಇಟ್ ಈಸ್ ಸೊ ಲೆಸ್ ಮಾಡಿದ ಒಂದು ಅಮೌಂಟ್ ಬಂದಿರುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತಲ್ಲ ಆ ಅಮೌಂಟ್ಗೆ ಏನು ಮಾಡಬೇಕು, ಟೋಟಲ್ ಇನ್ಕಮ್. ಓಕೆ,
ಸೊ ಈ ಥರ ನೀವು ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಲ್ಲ ಹೆಡ್ಸ್ ಆಫ್ ಇನ್ಕಮನ್ನು ಫಸ್ಟಿಗೆ ತೆಗೆದುಕೊಂಡು ನಂತರ ಏನು ಮಾಡಿರಿ, ಡಿಡಕ್ಷನ್ಸ್ ಮಾಡಬೇಕು. ಓಕೆ, ಸೊ ಇದು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಂಥ ವೇ ಇದೆ. ಸೊ ಈಗ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ರಿ ನೀವು ಯಾವಾಗಲೂ. ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಅಸ್ಯೂಮ್ ದ್ಯಾಟ್ ಸಿ ಹ್ಯಾಸ್ ನಾಟ್ ಆಪ್ಟೆಡ್ ಟು ಬಿ ಟ್ಯಾಕ್ಸೆಡ್ ಅಂಡರ್ ಸೆಕ್ಷನ್ 115 BAC ಅಂತ ಕೊಟ್ಟಾರೆ. ಸೊ ಈಗ ನಿಮ್ಗೊಂದು ಕ್ಲಾರಿಟಿ ಮಾಡಿಬಿಡುತ್ತೇನೆ. ಈಗ ಫಸ್ಟ್ ಏನು ಮಾಡಿರಿ, ನಾಟ್ 115 BAC. ಓಕೆ, ಇದು ನಾಟ್ 115 BAC ಮತ್ತು ಇದು ಇನ್ನೊಂದು ತೋರಿ 115 BAC. ಓಕೆ, ಸೊ ನೀವು ಪ್ರಾಬ್ಲಮ್ ಈಗೇನು ನಾ ಹೇಳಿದ್ದೀನಲ್ಲ ಇದೇ ಈಗ. ಸೊ ಫಸ್ಟಿಗೆ ಏನು ಮಾಡಬೇಕು, 5 ಹೆಡ್ ಟೋಟಲ್ ಮಾಡಬೇಕು. 1 to 5 ಹೆಡ್ ಟೋಟಲ್ ಮಾಡಿ ಲೆಸ್ ಏನು ಮಾಡ್ತಾರೆ, ಅದಕ್ಕೆ ಡಿಡಕ್ಷನ್ಸ್ ಮಾಡ್ತಾರೆ. ಓಕೆ, ಸೊ ಲೆಸ್ ಡಿಡಕ್ಷನ್ಸ್ ಮಾಡ್ತಾರಲ್ಲ, ಸೊ ಆ ನಂತರ ನಿಮ್ಗೆ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಈ ಥರ ಮಾಡಿರಿ ಅಂದರೆ ಅದು 115 BAC. ನೆಕ್ಸ್ಟ್ ಇಲ್ಲಿ 5 ಹೆಡ್ ಟೋಟಲ್ ಮಾಡಬೇಕು, 1 to 5 ಹೆಡ್. ನೆಕ್ಸ್ಟ್ ಇನ್ನೊಂದು ಲೆಸ್ ಡಿಡಕ್ಷನ್ಸನ್ನು ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸೊ ಅದೇ ಏನು ರೀ 115 BAC. ಸೊ ಅಂದ್ರೆ ನಾಟ್ 115 BAC ಕ್ಯಾಲ್ಕುಲೇಟ್ ಮಾಡುವಾಗ ಡಿಡಕ್ಷನ್ಸನ್ನು ಲೆಸ್ ಮಾಡ್ಬೇಕು ರೀ. ನೀವು ಯೂಶ್ವಲಿ ಪ್ರಾಬ್ಲಮ್ ಏನು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಸೊ ಅದು ನಾಟ್ 115 BAC. ಸಪೋಸ್ 115 BAC ಇತ್ತಂದ್ರೆ ಡಿಡಕ್ಷನ್ಸನ್ನು ನಾವು ತೆಗೆದುಕೊಳ್ಬಾರ್ದು. ಓಕೆ, ಇದೊಂದು ಪಾಯಿಂಟ್ ಡಿಫ್ರೆಂಟ್ ಇದೆ. ಸೊ ಇದೊಂದು ನೆನಪಿಟ್ಕೊಂಡು ನೀವು. ಸೊ ಇಲ್ಲಿ ನಾವು ಪ್ರಾಬ್ಲಮ್ದಲ್ಲಿ ಏನು ಕೇಳಿದರೆ, ನಾಟ್ ಆಪ್ಟೆಡ್ ಟು ಬಿ ಟ್ಯಾಕ್ಸೆಡ್ ಅಂಡರ್ ಸೆಕ್ಷನ್ 115 BAC ಅಂತ ಕೇಳಿದ್ದಾರೆ. ನಾಟ್ ಅದು ಕೇಳಿದ್ರೆ ಅಂದರೆ ಏನು ಮಾಡ್ಬೇಕು ನೀವು ಯಾವಾಗಲೂ ಯೂಶ್ವಲಿ ನೀವೇನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇರ್ತಾರಲ್ಲ, ಸೊ ಅದನ್ನೇ ಸಾಲ್ವ್ ಮಾಡಬೇಕು. ಯಾವ ಥರ ಅಂದರೆ 5 ಹೆಡ್ಸ್ ಆಫ್ ಇನ್ಕಮ್ ತೆಗೆದುಕೊಳ್ರಿ, ಡಿಡಕ್ಷನ್ಸನ್ನು ಏನು ಮಾಡ್ರಿ ಅದ್ರೊಳಗೆ ಲೆಸ್ ಮಾಡ್ರಿ. ಓಕೆ, ಡಿಡಕ್ಷನ್ಸನ್ನು ಲೆಸ್ ಮಾಡಲಿಲ್ಲ ಅಂದರೆ 115 BAC, ಡಿಡಕ್ಷನ್ಸನ್ನು ಲೆಸ್ ಮಾಡಿರಿ ಅಂದರೆ ಇಟ್ ಈಸ್ ಎ ನಾಟ್ 115 BAC. ಓಕೆ, ಸೊ ಈ ಥರ ಸಿಂಪಲಾಗಿ ನೀವು ತಿಳಿದುಕೊಳ್ಬೇಕು. ಓಕೆ, ಸೊ ಇವಾಗ ನೆಕ್ಸ್ಟ್ ನೋಡಿರಿ, ಈಗ ಫಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಂತ ಹಾಕಬೇಕು. ಈ ಥರ ಇದೆ ಒಂದು ಸ್ವಲ್ಪ. ನೆಕ್ಸ್ಟ್ ಟೋಟಲ್ ಇನ್ಕಮ್ ಆಫ್ ದ ಖುಷಿ ಅಸೆಸ್ಮೆಂಟ್ ಇಯರ್ 2023-24 at ಹೆಡ್ಡಿಂಗ್ ಕೊಡ್ರಿ. ಒಂದು ಸೈಡ್ ಏನು ಮಾಡಿರಿ, ಸೋರ್ಸಸ್ ಆಫ್ ಇನ್ಕಮ್, ಅನದರ್ ಸೈಡ್ ಇಲ್ಲಿ ಅಮೌಂಟ್ ಅದು ಕೊಡ್ರಿ. ಓಕೆ, ಸೋರ್ಸಸ್ ಆಫ್ ಇನ್ಕಮ್ ಅಂತ ಒಂದು ಕಾಲಮ್ ಮಾಡಿರಿ, ಅಮೌಂಟ್ ಅದು ಕಾಲಮ್ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಸೋರ್ಸಸ್ ಆಫ್ ಇನ್ಕಮ್, ಅಮೌಂಟ್, ಟೋಟಲ್ ಅಂತೇಳಿ ಈ ಥರ 3 ಕಾಲಮ್ ಮಾಡಿದ್ರು ನಡೆಯುತ್ತೆ. ಇಲ್ಲಾಂದ್ರೆ 2 ಕಾಲಮ್ ಮಾಡಿರಿ. ಓಕೆ, ಫಸ್ಟಿಗೆ ಪಾಯಿಂಟ್ ನಂಬರ್ ಫಸ್ಟ್ ಏನು ತೆಗೆದುಕೊಳ್ಳೋಣ, ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಇದೆ. ಎಷ್ಟಿದೆ, 3,80,000 ಇದೆ. ಸೊ ಫಸ್ಟ್ ಹೆಡ್ ಎಲ್ಲ ಅದು ಇನ್ಕಮ್ ಫ್ರಾಮ್ ಸ್ಯಾಲ್ರಿ 3,80,000. ಓಕೆ, ಡೈರೆಕ್ಟಾಗಿ ತೆಗೆದುಕೊಳ್ಬೇಕು. ಸೊ ಯಾಕೆ ನಾವು ಡೈರೆಕ್ಟ್ ತೆಗೆದುಕೊಂಡಿದ್ದು ಅಲ್ರಿ, ಸೊ ಇಲ್ಲಿ ನಮ್ಗೆ ಏನೂ ಹೇಳಿಲ್ಲ, ಕಂಪ್ಯೂಟೆಡ್ ಇದೆ. ಸೊ ಆಲ್ರೆಡಿ ಇದು ಕಂಪ್ಯೂಟ್ ಮಾಡಿ ಕೊಟ್ಟಿದ್ದಾರೆ. ಸಪೋಸ್ ಇನ್ ಕೇಸ್ ಕಂಪ್ಯೂಟ್ ಮಾಡಿ ಕೊಡಲಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸಪೋಸ್ ಒಂದೊಂದು ಟೈಮ್ದಲ್ಲಿ ಗ್ರಾಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅದು ಮಾಡಬೇಕು 50,000 ಅದು. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಎಷ್ಟಿದೆ, 80,000 ಇದೆ. ಸೊ ಡೈರೆಕ್ಟಾಗಿ ಇಟ್ ಈಸ್ ಆಲ್ಸೋ ಕಂಪ್ಯೂಟೆಡ್ ಇನ್ಕಮ್ 80,000. ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ 80,000 ತೆಗೆದುಕೊಳ್ರಿ. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಇನ್ಕಮ್ ಫ್ರಾಮ್ ಆಯಿಲ್ ಬಿಸ್ನೆಸ್ ಅಂತಿದೆ. ಓಕೆ, ಇನ್ಕಮ್ ಫ್ರಾಮ್ ಇದು ಬಿಸ್ನೆಸ್ ರಿಲೇಟೆಡ್ ಇದೆ ನೋಡಿರಿ. ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡಿರಿ, ಲಾಸ್ ಫ್ರಾಮ್ ಕ್ಲಾತ್ ಬಿಸ್ನೆಸ್ ಇದೆ. ಸೊ ಎರಡು ಕೂಡ ಇನ್ಕಮ್ ಫ್ರಾಮ್ ಬಿಸ್ನೆಸ್ ರಿಲೇಟೆಡ್ ಅದಾವೆ. ಓಕೆ, ಸೊ ಫಸ್ಟಿಗೆ ತೆಗೆದುಕೊಳ್ರಿ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಪ್ಲಸ್ ಇದು ತೆಗೆದುಕೊಳ್ರಿ. 1,20,000 ಪ್ಲಸ್ ಐತ್ರಿ ಇನ್ಕಮ್ ಫ್ರಾಮ್ ಬಿಸ್ನೆಸ್. ನೆಕ್ಸ್ಟ್ ಒಂದು ನೋಡಿರಿ, ಲಾಸ್ ಫ್ರಾಮ್ ಕ್ಲಾತ್ ಬಿಸ್ನೆಸ್ ಇದು ಏನೈತ್ರಿ, ಮೈನಸ್ ಐತೆ. ಲಾಸ್ ಫ್ರಾಮ್ ಕ್ಲಾತ್ ಬಿಸ್ನೆಸ್ ಇತ್ತಂದ್ರೆ ಇದನ್ನೇನು ಮಾಡಿರಿ, ಲೆಸ್ ಲಾಸ್ ಫ್ರಾಮ್ ಕ್ಲಾತ್ ಬಿಸ್ನೆಸ್ನಾಗ ಇದನ್ನ ಟೋಟಲ್ ಬಿಸ್ನೆಸ್ ಇನ್ಕಮ್ದಾಗ ಲೆಸ್ ಮಾಡಿರಿ. ಈ ಬಿಸ್ನೆಸ್ ಲಾಸ್ದಾಗ ಲೆಸ್ ಮಾಡಿದಾಗ 30,000 ಲೆಸ್ ಮಾಡಿದಾಗ ಎಷ್ಟು ಬರುತ್ತೆ, 90,000 ಬರುತ್ತೆ. 1,20,000 ಮೈನಸ್ 30,000 ಮಾಡಿರಿ 90,000 ಬರುತ್ತೆ. ಓಕೆ, ಸೊ ಇಷ್ಟ ಅದ ಇನ್ಕಮ್ ಫ್ರಾಮ್ ಬಿಸ್ನೆಸ್. ನೆಕ್ಸ್ಟ್ ಒಂದು ನೋಡಿರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 80,000 ಇದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಲ್ಸೋ 30,000. ಸೊ ಇದು ಕೂಡ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಮೇಲೆ ಇವನು ಎರಡು ಐಟಮ್ ಅದ ನೋಡಿ. ಸೊ ಯಾವುದ್ರೆ ಫಸ್ಟ್ ನೆಕ್ಸ್ಟ್ ನೋಡ್ರಿ, ಈಗ ಕ್ಯಾಪಿಟಲ್ ಗೇನ್ಸ್ ಅಂತ ಹಾಕ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 80,000 ಫಸ್ಟಿಗೆ ತೆಗೆದುಕೊಳ್ಬೇಕು 80,000. ನೆಕ್ಸ್ಟ್ ಒನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000 ತೆಗೆದುಕೊಡ್ರಿ. ಐತಿಲ್ರಿ. ಸೊ ಇಲ್ಲಿ ನೋಡಿರಿ, ಅಬ್ಸರ್ವ್ ಮಾಡಿರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತಿಲ್ರಿ 30,000. ಸೊ ಇನ್ಯಾರು ಟೋಟಲ್ ಮಾಡಿರಿ. ಇನ್ ಕೇಸ್ ಏನಾದರೂ ಲಾಸ್ ಇದ್ದರೆ
ಫಾರ್ ಎಕ್ಸಾಂಪಲ್ ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇತ್ತು ಅಂತ ತಿಳ್ಕೊರಿ. ಸೊ ಏನು ಮಾಡ್ಬೋದು ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ದಾಗ ಲೆಸ್ ಮಾಡ್ಬೋದು ನಮ್ಮ ಲಾಸನ್ನು. ಸೊ ಇದ್ರ ರಿಲೇಟೆಡ್ ನಾನು 5 ಮಾರ್ಕ್ಸ್ ಪ್ರಾಬ್ಲಮ್ ಕೂಡ ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೀನಿ ನೋಡಿರಿ, ಅಬ್ಸರ್ವ್ ಮಾಡಿರಿ ನೀವು. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಸೊ ಇದೆ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲಿದೆ 1,80,000. ಬ್ರೆಕೆಟ್ದಲ್ಲಿ ಏನು ಕೊಡ್ತಾರೆ ನೋಡಿರಿ, ಇನ್ಕ್ಲೂಡ್ಸ್ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ರುಪೀಸ್ 1,00,000 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದ್ರೊಳಗೆ ಇನ್ಕ್ಲೂಡ್ ಐತೆ ಅಂತ ಹೇಳ್ತಾರೆ ಅವ್ರ. ಸೊ 5th ಹೇಳಿ ತಗೋರಿ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ ಲಾಟ್ರಿ ಎಷ್ಟು ರೀ, ಇನ್ಕ್ಲೂಡ್ 1,00,000 ಪ್ಲಸ್ ಅದರ್ ಇನ್ಕಮ್ ಅಂದರೆ 80,000. ಸೊ ಟೋಟಲ್ ಆಗಿ ಅದು ಎಷ್ಟಿದೆ, 1,80,000 ಇದೆ ನೋಡಿ. ಓಕೆ, ಸೊ ಟೋಟಲ್ ಆಗಿ ನಿಮ್ಗೆ 1,80,000 ಕೊಟ್ಟಾರಲ್ರಿ. ಸೊ ಇದನ್ನ ಡೈರೆಕ್ಟಾಗಿ ನೀವು ತೆಗೆದುಕೊಳ್ಬೇಕು. ಪ್ರಾಬ್ಲಮ್ದಲ್ಲಿ 1,80,000 ಡೈರೆಕ್ಟಾಗಿ ತೆಗೆದುಕೊಳ್ರಿ. ಅವರು ಒಂದು ಇನ್ಫಾರ್ಮೇಷನ್ ಹೇಳಿದ್ದಾರೆ, ಲಾಟ್ರಿ ಇನ್ಕಮು 1,00,000 ಇದೆ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟಾಗಿ ನಾವು ತೆಗೆದುಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ನೋಡಿರಿ, ಇಲ್ಲಿ ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರ ಆ್ಯಂಡ್ ಪೇಮೆಂಟ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾರೆ. ಒಂದನೇದ ಫಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಮಾಡಿದ್ದಾರೆ 20,000, ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಮಾಡಿದ್ದಾರೆ 10,000, ನೆಕ್ಸ್ಟ್ ಡೊನೇಷನ್ ಟು PM ನೇಷನ್ ರಿಲೀಫ್ ಫಂಡ್ ಮಾಡಿದ್ದಾರೆ 15,000. ಓಕೆ, ಸೊ ಇವಾಗ ನೋಡ್ರಿ ನೀವು ಎಲ್ಲ ಹೆಡ್ಸ್ ಆಫ್ ಇನ್ಕಮ್ ಆಯ್ತಲ್ರಿ. ಸೊ 1 by 1 ಪ್ರಾಬ್ಲಮ್ ಇದನ್ನ ಸಿಂಪಲ್ ಕೊಟ್ಟಾರ ನಿಮ್ಗೆ, ಡೈರೆಕ್ಟಾಗಿ ಎಲ್ಲ ಹೆಡ್ಸ್ ಆಫ್ ಇನ್ಕಮ್ ಟೋಟಲ್ ಮಾಡಿರಿ. ಓಕೆ, ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ, ಈಗ 3,80,000 ಪ್ಲಸ್ 80,000 ಪ್ಲಸ್ 90,000 ಪ್ಲಸ್ 1,10,000 ಪ್ಲಸ್ 1,80,000. ಸೊ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ, ಟೋಟಲ್ ಮಾಡಿದಾಗ 8,40,000 ಬರುತ್ತೆ. ಸೊ ಇದಕ್ಕೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕೊಡ್ರಿ. ಓಕೆ, ಸೊ ಇದಕ್ಕೆ ಏನಂತಾರೆ, ಸಿಂಪಲ್ GTI ಅಂತಾರೆ, ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಸೊ ಇದು ಆದ ನಂತರ ನಾನು ನಿಮ್ಗೆ ಫಾರ್ಮೆಟ್ ಹೇಳಿಕೊಟ್ಟಿದ್ದೆ. ಮೊದಲ ಏನು ಮಾಡಬೇಕು, ಟೋಟಲ್ 5 ಹೆಡ್ಸ್ ಆಫ್ ಇನ್ಕಮ್ ನೋಡಬೇಕು. 5 ಹೆಡ್ಸ್ ಆಫ್ ಇನ್ಕಮ್ ನೋಡಿದ ನಂತರ ಸೊ ನೀವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ದಿಂದ 80U ತನಕ ಡಿಡಕ್ಷನ್ಸ್ ಯಾವುದವನ್ನು ನೋಡಬೇಕು. ಸೊ ಪ್ರಾಬ್ಲಮ್ದಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ ಸ್ವಲ್ಪ ಹೊತ್ತು ಕೊಟ್ಟಿದ್ದಾರೆ 20,000. ಸೊ ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೇನೆ ನೋಡ್ರಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್. ಓಕೆ, ಸೊ ಯಾವಾಗಲೂ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರದಾರೆ, ಮಿಸ್ ಖುಷಿ ಅಂತದಾರೆ. ಸಪೋಸ್ ಅವರ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಖುಷಿ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಹೊತ್ತು ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಸೊ ಡೈರೆಕ್ಟಾಗಿ ನಾವು ಸ್ವಲ್ಪ ಹೊತ್ತು ಕೊಟ್ಟರೆ ತೆಗೆದುಕೊಳ್ಬೇಕು. ಇನ್ ಕೇಸ್ 2 ಚಿಲ್ಡ್ರನ್ಸ್ ಮೇಲೆ ಕೊಟ್ಟರೆ ಅಂದರೆ ಅದನ್ನು ಕೂಡ ತೆಗೆದುಕೊಳ್ಬೇಕು. ಹಸ್ಬೆಂಡ್ ಮೇಲೆ ಕೊಟ್ಟರೆ ಅದನ್ನು ತೆಗೆದುಕೊಳ್ಬೇಕು. ಇನ್ ಕೇಸ್ ಇವರು ಖುಷಿ ಅನ್ನೋರ ಅವರು ಫಾದರ ಮದರ್ ಮೇಲೆ ಕೊಟ್ಟರೆ ಅಂದರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ತೆಗೆದುಕೊಂಡ್ರೆ ಅಂದರೆ ಅದನ್ನು ತೆಗೆದುಕೊಳ್ಬಾರ್ದು. ಫಾದರ್ ಮದರ್ ಕೈದ ಅಪ್ಲೈ ಆಗೋದಿಲ್ಲ, ಓನ್ಲಿ ಫಾರ್ ಅವರ ಪರ್ಟಿಕ್ಯುಲರ್ಸ್ ಫ್ಯಾಮಿಲಿ ಏನಿದೆಯಲ್ಲ, ಸೊ ಅದಕ್ಕಷ್ಟು ಅಪ್ಲೈ ಆಗುತ್ತೆ. ಸೊ ಇದನ್ನು ಯಾವಾಗಲೂ ನೀವು ನೆನ್ಪಿಟ್ಕೊರಿ. ಸೊ ಈಗ ಯಾರ ಮೇಲಿದೆ ಇದೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅನ್ನೋದು ಸ್ವಲ್ಪ ಹೊತ್ತು ಕೊಟ್ಟಿದ್ದಾರೆ ಅಂದರೆ ಅವ್ರ ಮೇಲೇನಿದೆ ಎಷ್ಟು, 20,000. ಇಟ್ ಈಸ್ ಕಮ್ಸ್ ಅಂಡರ್ ಡಿಡಕ್ಷನ್ 80C ಬರುತ್ತೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ 20,000. ಓಕೆ, ಮತ್ತು 80C ಯಾವ್ದು ನೋಡ್ರಿ, ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಸೊ ಇದಕ್ಕೆ ಶಾರ್ಟ್ ಫಾರ್ಮ್ದಾಗ PPF ಅಂತಾರೆ ನೋಡ್ರಿ, ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಅಂತಾರೆ. ಸೊ ಇದು ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಡಿಡಕ್ಷನ್ 80C. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PF ಅಂತಾರೆ ಇದಕ್ಕೆ. ಸೊ ಎಷ್ಟು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದಕ್ಕೆ PPF ಆರ್ PF ಕೂಡ ಅಂತಾರೆ. ಸೊ ಎಷ್ಟು ಅಮೌಂಟ್ ಅಂದರೆ 10,000 ಇದೆ ನೋಡಿ. ಸೊ ಟೋಟಲ್ ಎಷ್ಟಾಗುತ್ತೆ, 30,000 ಆಯಿತು. ಸೊ ಇನ್ನೊಂದು ಡಿಡಕ್ಷನ್ ಇದೆ ನೋಡಿರಿ, ಡೊನೇಷನ್ ಟು PM ನ್ಯಾಷನಲ್ ಅದಕ್ಕೆ ರಿಲೀಫ್ ಫಂಡ್ ಅಂತಿದೆ. ಸೊ 15,000 ನೇಷನ್ ಅದು ಕೊಟ್ಟಿದ್ದಾರೆ, ಹಂಗೆ ಮೆನ್ಷನ್ ಮಾಡಿರಿ. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಆಗಬೇಕದ. ಸೊ 15,000 ಯಾಕೆ ಹೇಳ್ರಿ, ಇದು 15,000 ಯಾಕೆ ನಾವು ತೆಗೆದುಕೊಂಡಿದ್ದ, ಇಟ್ ಈಸ್ 100% ಡಿಡಕ್ಷನ್. ಸೊ ಅದಕ್ಕಾಗಿ ಇವನ್ನ ಎರಡು ಟೋಟಲ್ ಮಾಡಿರಿ. 30,000 ಇದು 15,000, ಟೋಟಲ್ 45,000 ಆಗುತ್ತೆ. ಸೊ ಅಂದರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ 80C 20,000, 80C PF 10,000, ನ್ಯಾಷನಲ್ ಪ್ರೈಮ್ ನ್ಯಾಷನಲ್ ರಿಲೀಫ್ ಫಂಡ್ 15,000. ಸೊ ಟೋಟಲ್ ಎಷ್ಟಾಗುತ್ತೆ, 45,000 ರುಪೀಸ್ ಆಗುತ್ತೆ. ಸೊ ಲಾಸ್ಟಿಗೆ ಡಿಡಕ್ಷನ್ ಮಾಡಿರಿ, 8,40,000 ಮೈನಸ್ 45,000 ಮೈನಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ, ಟೋಟಲ್ ಇನ್ಕಮ್ 7,95,000 ಬರುತ್ತೆ. ಸೊ ಇಟ್ ಈಸ್ ಎ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ಸಪೋಸ್ ಏನಾದರೂ ಲಾಸ್ ಬರ್ತಂದರೆ ಇಟ್ ಈಸ್ ಎ ಲಾಸ್ ಅಂತ ಹೇಳ್ಬೋದು. ಸೊ ಪ್ರಾಬ್ಲಮ್ದಲ್ಲಿ ನಿಮ್ಗೇನು ಕ್ಯಾಲ್ಕುಲೇಟ್ ಮಾಡೋದು ಹೇಳಿದರೆ, ಕಂಪ್ಯೂಟ್ ಹರ್ ಟೋಟಲ್ ಇನ್ಕಮ್. ಓಕೆ, ಸೊ ಇದನ್ನು ನೀವು ಕಂಪ್ಯೂಟ್ ಮಾಡಿರಿ ಅಕಾರ್ಡಿಂಗ್ ಟು ನಾಟ್ ಆಪ್ಟ್ ಟು ಬಿ ಟ್ಯಾಕ್ಸೆಡ್ ಅಂಡರ್ ಸೆಕ್ಷನ್ 115 BSC.
ಸೊ 115 BSc ಪ್ರಕಾರ ಹಿಂಗೆ ಮಾಡಬೇಕು. ಇನ್ ಕೇಸ್ ನಾಟ್ 115 BSc ನಾಟ್ ಅಂದರೆ ಇದೇ ಥರನ ಮಾಡಬೇಕು ನೀವು. ಈಗ ನಿಮ್ಮ ಪ್ರಾಬ್ಲಮ್ದಲ್ಲಿ ಕೊಟ್ಟಿರೋದೇನು ನಾಟ್ 115 BSc ಅಂದರೆ ಇದೇ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ ಕೇಸ್ 115 BSc ಅಂದರೆ ಇದು ಏನು ಡಿಡಕ್ಷನ್ ಇದೆಯಲ್ಲ, ಸೊ ಇದನ್ನು ಸ್ಕಿಪ್ ಮಾಡಬೇಕು, ಇದು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟೇ ಏನಾದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಏನಿದೆಯಲ್ಲ, ಸೊ ಇಟ್ ಈಸ್ ಎ ಟೋಟಲ್ ಇನ್ಕಮ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು. ಬಟ್ ನಾಟ್ 115 BSc ಅಂತ ಕೊಟ್ಟಾರೆ ಅಂದರೆ ಇದೇ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯೂಶ್ವಲಿ ಇದೇ ಥರ ಇರುತ್ತೆ ಪ್ರಾಬ್ಲಮ್ಸ್ ಎಲ್ಲ. ಆಲ್ಮೋಸ್ಟ್ ಆಲ್ ನಾಟ್ 115 BScದಾಗ ಕೊಟ್ಟಿರ್ತಾರೆ. ಇನ್ ಕೇಸ್ ಏನಾದರೂ 115 BSc ಕೊಟ್ಟರಂದ್ರೆ ಡಿಡಕ್ಷನ್ಸನ್ನು ಲೆಸ್ ಮಾಡಬೇಡ್ರಿ. ಓಕೆ, ಇವನ್ನೆಲ್ಲ ಪಾಯಿಂಟ್ಸ್ಗಳು ನೀವು ಅಬ್ಸರ್ವ್ ಮಾಡಬೇಕು. ಸೊ ಇವಾಗ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡಂದರೆ ಇನ್ನೊಂದ್ರೆ ಜಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡತ್ತೆ ಹೇಳಿ. ಸೊ ಅಂದ್ರೆ ಫಸ್ಟಿಗೆ ನೆಕ್ಸ್ಟ್ ನೋಡ್ರಿ, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಖುಷಿ ಅಸೆಸ್ಮೆಂಟ್ ಇಯರ್ 2023-24 ಅಂತ ಹಾಕ್ರಿ. ಒಂದು ಸೈಡ್ ಪರ್ಟಿಕ್ಯುಲರ್ಸ್, ಅನದರ್ ಸೈಡ್ ಟ್ಯಾಕ್ಸ್ ಅಮೌಂಟ್ ಅಂತ ಕೂಡ ಹಾಕ್ರಿ, ನಡೀತೈತೆ. ಸೊ ಜಸ್ಟ್ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹಿಂಟ್ಸ್ ಹೇಳ್ತೇನೆ ನೋಡ್ರಿ ನಾನು. ನೀವು ಯಾವಾಗಲೂ ಫಸ್ಟಿಗೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡುವಾಗ ಈ ಪ್ರಾಬ್ಲಮ್ದಲ್ಲಿ ಎಕ್ಸ್ಟ್ರಾ ಕೇಳಿದ್ದಾರೆ, ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆಗೆದುಕೊಳ್ಬೇಕು. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ತೆಗೆದುಕೊಳ್ಬೇಕು, ಆ್ಯಸ್ ವೆಲ್ ಆ್ಯಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದನ್ನು ತೆಗೆದುಕೊಳ್ಬೇಕು. ಸೊ ಇವನ್ನೆರಡು ತೆಗೆದುಕೊಳ್ಬೇಕು. ಇನ್ನೊಂದು ನೆನ್ಪಿಟ್ಕೊಂಡು ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ 20% ಚಾರ್ಜ್ ಮಾಡಿರಿ. ಅಕಾರ್ಡಿಂಗ್ ಟು ಅಸೆಸ್ಮೆಂಟ್ ಇಯರ್ 2023-24 ಪ್ರಕಾರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಏನು ಮಾಡಿರಿ 15% ಚಾರ್ಜ್ ಮಾಡಬೇಕು. ಓಕೆ, ಅದರ್ ಸೋರ್ಸ್ ಇನ್ಕಮ್ ಮೇಲೆ ಏನು ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ವಿನ್ನಿಂಗ್ ಫ್ರಾಮ್ ಲಾಟ್ರಿ ಅದು ಇದೆ, ಸೊ ಇದ್ರ ಮೇಲೆ ಏನು ಮಾಡ್ಬೇಕು ರೀ 30% ಚಾರ್ಜ್ ಮಾಡಬೇಕು. ಓಕೆ, ಟ್ಯಾಕ್ಸ್ ಅಕಾರ್ಡಿಂಗ್ ಟು 2023-24 ಪ್ರಕಾರ ಫಸ್ಟ್ ಏನು ಮಾಡಿರಿ, ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 80,000 ಐತಿಲ್ಲ ರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಟ್ಯಾಕ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನೋಡಿರಿ 80,000 ಐತಿಲ್ಲ ರೀ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 80,000 ಇಂಟು 20 ಡಿವೈಡೆಡ್ ಬೈ 100 ಮಾಡಿದಾಗ ಟ್ಯಾಕ್ಸ್ 16,000 ಬರುತ್ತೆ. ಓಕೆ, ಸೇಮ್ ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000 ಇಂಟು 15 ಡಿವೈಡೆಡ್ ಬೈ 100 ಮಾಡಬೇಕು. ಸೊ ಇವೆಲ್ಲ ಅಕಾರ್ಡಿಂಗ್ ಟು ಅಸೆಸ್ಮೆಂಟ್ ಇಯರ್ 2023-24 ಪ್ರಕಾರ ಇವ. ಓಕೆ, ಸೊ ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ನೋಡಿರಿ 30,000 ಇದೆ ಅಲ್ರಿ. ಸೊ 30,000 ಮೇಲೆ 15% ಮಾಡಬೇಕು. ಸೊ ಅವಾಗ 4,500 ಬರ್ತವೆ. ಫಸ್ಟಿಗೆ 20% ಮಾಡಿದಾಗ 16,000, 4,500 ಶಾರ್ಟ್ ಟರ್ಮ್. ನೆಕ್ಸ್ಟ್ ನೋಡಿರಿ ಆನ್ ಲಾಟ್ರಿ ಇತ್ತಂದ್ರೆ ಅದನ್ನ ಏನು ಮಾಡಿರಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಲಾಟ್ರಿ ಇನ್ಕಮ್ ಎಷ್ಟಿದೆ ನೋಡಿರಿ, ವಿನ್ನಿಂಗ್ ಫ್ರಮ್ ಲಾಟ್ರಿ ಇನ್ಕಮ್ 1 lakh ಇದೆ ಇಲ್ರಿ. ಸೊ ಅದಕ್ಕಾಗಿ ಇದ್ರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿರಿ. ಲಾಟ್ರಿ ಇನ್ಕಮ್ ಮೇಲೆ 30% ಮಾಡಬೇಕು. ಇಟ್ ಈಸ್ ಎ ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರುತ್ತಿಲ್ಲ. 1 lakh ಇಂಟು 30 ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟು ಬರುತ್ತೆ 30,000 ಬರುತ್ತೆ. ಸೊ ಈ ಥರ ನೀವು ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಾದ ನಂತರ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇನ್ನು ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನಾವು ಟ್ಯಾಕ್ಸ್ ಆನ್ ರೆಗ್ಯುಲರ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಇವಾಗ ಏನು ಮಾಡಿರಿ, ಈಗ ಟೋಟಲ್ ಇನ್ಕಮ್ ಬಂದಿದೆ ನೋಡಿರಿ, ಎಷ್ಟು ಬಂದಿದೆ 7,95,000 ಇದೆ. ಓಕೆ, 7,95,000ದಲ್ಲಿ ಫಸ್ಟಿಗೆ ಏನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಿದ್ದು, ಆನಂತರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಿದ್ದು, ಆನಂತರ ಲಾಟ್ರಿ ಇನ್ಕಮ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ರೀ. ಸೊ ಈಗ ನಮ್ಮದು ಟೋಟಲ್ ಇನ್ಕಮ್ ಎಷ್ಟಿದೆ, ಅವ್ರದ್ದು ಖುಷಿ ಅನ್ನೋರ್ದ ಟೋಟಲ್ ಇನ್ಕಮ್. ಸೊ ಇಲ್ಲಿ ಖುಷಿ ಅಂತ ಕೊಟ್ಟಾರಲ್ರಿ, ಖುಷಿ ಅನ್ನೋರ್ದ ಟೋಟಲ್ ಇನ್ಕಮ್ ಎಷ್ಟಿದೆ ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ರಿ ನಾವು ಎಷ್ಟಿದೆ 7,95,000 ಇದೆ ಟೋಟಲ್ ಇನ್ಕಮ್. 7,95,000ದಲ್ಲಿ ಆಲ್ರೆಡಿ ನಾವು 80,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಿದ್ದೀವಿ, 30,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಮಾಡಿದ್ದೀವಿ, 1 lakh ಲಾಟ್ರಿ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅವನ್ನೆಲ್ಲ ಮೈನಸ್ ಮಾಡಬೇಕು. ಸೊ ಏನು ಮಾಡಿರಿ ನೀವು 7,95,000 ಮೈನಸ್ 80,000 ಮೈನಸ್ 30,000 ಮೈನಸ್ 1 lakh. ಓಕೆ, ಸೊ 80,000 30,000 1 lakh ಮೈನಸ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಬರುತ್ತೆ 5,85,000 ಬರುತ್ತೆ. ಸೊ ಇದನ್ನು ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಸೊ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ದಲ್ಲಿ ಕೂಡ ಇದು ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಇದರ ಜೊತೆಗೆ ITR ಸಬ್ಜೆಕ್ಟ್ ಇದೆ ನೋಡಿರಿ, ITR ಸಬ್ಜೆಕ್ಟಲ್ಲಿ ಕೂಡ ಇದೇ ಕ್ಯಾಲ್ಕುಲೇಷನ್ ಬರುತ್ತೆ, ಅಲ್ಲಿ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ಫಸ್ಟ್ 5,85,000ದಲ್ಲಿ ಏನು ಮಾಡಬೇಕಂದ್ರೆ
ಸೊ ಅಕಾರ್ಡಿಂಗ್ ಟು ದ 2023-24 ಪ್ರಕಾರ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಅಂದರೆ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಫಸ್ಟಿಗೆ ಏನು ಮಾಡಿರಿ, ಆನ್ ಫಸ್ಟ್ 2,50,000 ತನಕ ನಿಲ್ ಇರುತ್ತೆ, ಯಾವುದೂ ಟ್ಯಾಕ್ಸ್ ಇರೋದಿಲ್ಲ. ಸೆಕೆಂಡ್ ನೋಡಿರಿ 2,50,000 ಅಂದರೆ 5 ಲ್ಯಾಕ್ವರೆಗೆ. ಸೊ ಎಷ್ಟು ಇರುತ್ತೆ, 5% 12,500 ಬರುತ್ತೆ. ಓಕೆ, ಸೊ ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೀವು, ಸೊ ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಇದು ಎಷ್ಟಿದೆ, 2,50,000 ಇದೆ. 2,50,000 ಟು 5 ಲ್ಯಾಕ್ವರೆಗೆ ಅವಾಗ ಎಷ್ಟು ಪರ್ಸೆಂಟ್ ಇತ್ತು ಅಂದರೆ 5% ಇತ್ತು. ಸೊ ಇಲ್ಲಿ 2,50,000 5 ಲ್ಯಾಕ್ ತನಕ ಡಿಫ್ರೆನ್ಸ್ ಎಷ್ಟಿದೆ, 2,50,000 ಐತಿಲ್ಲ ರೀ. ಸೊ ಅದನ್ನು ನಾವು ತೆಗೆದುಕೊಳ್ಬೇಕು. ಫಸ್ಟಿಗೆ 2,50,000 ತನಕ ಯಾವುದೂ ಟ್ಯಾಕ್ಸ್ ಇರೋದಿಲ್ಲ. ನಂತರ 2,50,000 5 ಲ್ಯಾಕ್ ತನಕ ಎಷ್ಟು ಪರ್ಸೆಂಟ್ ರೀ, 5% ಟ್ಯಾಕ್ಸ್ ಪೇ ಮಾಡ್ಬೇಕಂದ್ರೆ ಇದರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 2,50,000 5 ಲ್ಯಾಕ್ ತನಕ 2,50,000 ಡಿಫ್ರೆನ್ಸ್ ಇದೆ. ಸೊ ಅದ್ರ ಮೇಲೆ 5% ಮಾಡಿ ಎಷ್ಟು ಬರುತ್ತೆ, 12,500 ಬರುತ್ತೆ. ಸೊ ನೆಕ್ಸ್ಟ್ ನೋಡಿರಿ, ನಮ್ಮದು ಟೋಟಲ್ ಇನ್ಕಮ್ ಇರೋದು ಎಷ್ಟು ಹೇಳ್ರಿ. ಸೊ ನಮ್ಮದಂದ್ರೆ ಯಾರ್ದು ಖುಷಿ ಅನ್ನೋದು ಟೋಟಲ್ ಇನ್ಕಮ್ ಅನ್ನೋದು ಎಷ್ಟಿದೆ. ಸೊ ಇಲ್ಲಿ 5,85,000 ಇದೆ. ಓಕೆ, ಸೊ 5,85,000 ಫಸ್ಟ್ ಏನು ಮಾಡಿದ್ವು ನಾವು, ಮೈನಸ್ 2,50,000 ಮೇಲೆ ನಿಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಿದ್ರು, ಸೆಕೆಂಡ್ ಕೂಡ 2,50,000 ಕೊಟ್ಬಿಟ್ಟು ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ವು ಸೆಕೆಂಡ್. ಓಕೆ, ನೆಕ್ಸ್ಟ್ ಇನ್ನು ಎಷ್ಟು ಉಳಿತು ರೀ, ಓನ್ಲಿ ಫಾರ್ 85,000 ಉಳಿತಿಲ್ಲ ರೀ. ಸೊ ಫಸ್ಟ್ 5,85,000 ಫಸ್ಟಿಗೆ ಏನು ಮಾಡಿದ್ವು ನಾವು, 2,50,000 ಮಾಡಿದ್ದೇವೆ. ನೆಕ್ಸ್ಟ್ 2,50,000, ನೆಕ್ಸ್ಟ್ 85,000 ಉಳಿತಿಲ್ಲ ರೀ. ಸೊ 85,000 ಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ 20% ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಎಷ್ಟು ಬರುತ್ತೆ, 17,000 ಬರುತ್ತೆ. ಓಕೆ, ಸೊ ಇನ್ನು ಲಾಸ್ಟಿಗೆ ಏನು ಮಾಡಿರಿ, 16,000 ಪ್ಲಸ್ 4,500 ಪ್ಲಸ್ 30,000 ಪ್ಲಸ್ 12,500 ಪ್ಲಸ್ 17,000 ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ, 80,000 ಬರುತ್ತೆ. ಸೊ ಇದ್ರ ಮೇಲೆ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 80,000 ಇಂಟು 4/100 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 3,200 ಬರುತ್ತೆ. ಸೊ ಟೋಟಲ್ 80,000 ಪ್ಲಸ್ 3,200 ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಇವ್ರದ, 83,200. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಒನ್ಸ್ ಅಗೇನೆ ಇದನ್ನು ಭಾಳ ಡಿಟೇಲಾಗಿ ಒಂದು ಸ್ವಲ್ಪ ನೋಡಿರಿ. ಇನ್ನೊಮ್ಮೆ ಹೇಳ್ತೀನಿ, 5,85,000 ಏನು ಮಾಡ್ಬೇಕು ನೀವು, ಫಸ್ಟಿಗೆ 2,50,000 ತನಕ ಯಾವುದೋ ಟ್ಯಾಕ್ಸ್ ಇರೋದಿಲ್ಲ ರೀ. 5,85,000 ಮೈನಸ್ 2,50,000 ಮಾಡಿ. ಓಕೆ, ನೆಕ್ಸ್ಟ್ ಸೆಕೆಂಡ್ 2,50,000 5 ಲ್ಯಾಕ್ ತನಕ ಡಿಫ್ರೆನ್ಸ್ ಎಷ್ಟಿದೆ, 2,50,000. ಸೊ ಅಲ್ಲಿ ಟ್ಯಾಕ್ಸ 5% ಕೊಡಬೇಕು, 12,500 ಬರುತ್ತೆ. ಸೊ ಈಗ ಆಲ್ರೆಡಿ 5 ಲ್ಯಾಕ್ ಕೊಟ್ಟರೆ ಇನ್ನೂ ಎಷ್ಟು ಉಳಿತರು, ಇದ್ರೊಳಗೆ 85,000 ಉಳಿತು. ಸೊ 85,000 ಮೇಲೆ 20% ಮಾಡಿದಾಗ ಎಷ್ಟು ಬರುತ್ತೆ, 17,000 ಬರುತ್ತೆ. ಸೊ ಟೋಟಲ್ ಇವನ್ನೆಲ್ಲ ಟೋಟಲ್ ಮಾಡಬೇಕು, 16,000, 4,500, 30,000, 12,500, 17,000 ಟೋಟಲ್ ಮಾಡಿದಾಗ ಟ್ಯಾಕ್ಸ್ ಎಷ್ಟು ಬರುತ್ತೆ, 80,000 ಆಯಿತು. ನೆಕ್ಸ್ಟ್ ಅದ್ರ ಮೇಲೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4% ಕೊಡಬೇಕು, ಅಮೌಂಟ್ ಎಷ್ಟು ಬರುತ್ತೆ, 3,200. ಸೊ ಟೋಟಲ್ ಲಾಸ್ಟಿಗೆ ಟ್ಯಾಕ್ಸ್ ಎಷ್ಟು ಬರುತ್ತೆ ಹೇಳ್ರಿ, ಟ್ಯಾಕ್ಸ್ ಲಯಬಿಲಿಟಿ 80,000 ಪ್ಲಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 3,200 ಮಾಡಿದಾಗ 83,200 ಬರುತ್ತೆ. ಇಟ್ ಈಸ್ ಎ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಪ್ರಾಬ್ಲಮನ್ನು ಎಲ್ಲೂ ಸ್ಕಿಪ್ ಮಾಡಬಾರ್ದು, ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ. ನೆಕ್ಸ್ಟ್ ನಿಮ್ಮ ಇದನ್ನ ನೋಟ್ಸ್ ಮಾಡ್ಕೊರಿ. ಒನ್ಸ್ ಅಗೇನ್ ಇದನ್ನೆಲ್ಲ ನೋಟ್ಸ್ ಮಾಡ್ಕೊರಿ, ಕಂಟಿನ್ಯೂ ಆಗಿ ಇದು ವಿಡಿಯೋ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬಾರ್ರಿ. ಈ ಥರ ಸಾಲ್ವ್ ಮಾಡಿರಿ ಅಂದರೆ ಡೆಫಿನೆಟ್ಲಿ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಇದನ್ನ 2024 ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ನಿಮ್ಮ ಎಕ್ಸಾಮ್ದಲ್ಲಿ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ, 10 ಮಾರ್ಚ್ಗೆ ಕ್ವಶನ್ ನಂಬರ್ 10ದಲ್ಲಿ ಕೇಳಿದ್ದಾರೆ. ಓಕೆ, ಸೊ ಅದೇ ರೀತಿ ಮೇ ಬಿ ಮತ್ತು ಕೂಡ ಕೇಳ್ಬೋದು, ಬಟ್ ಡಿಫ್ರೆಂಟ್ ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ಬಟ್ ಕಂಪ್ಯೂಟರ್ ಟೋಟಲ್ ಇನ್ಕಮ್ ಅಂದರೆ ಇದೇ ವೇನೇ ನೀವು ಫಾಲೋ ಅಪ್ ಮಾಡಬೇಕು. ಓಕೆ, ಆಲ್ಮೋಸ್ಟ್ ಆಲ್ ಈ ಥರ ಪ್ರಾಬ್ಲಮ್ಸನ್ನು ಎಕ್ಸಾಮ್ದಲ್ಲಿ ಕೇಳತ್ತಿರ್ತಾರೆ. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊರಿ, ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ನೆಕ್ಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ, ಕೇಸ್ ಸ್ಟಡಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಇನ್ನೊಂದು ಪ್ರಾಬ್ಲಮ್ ಉಳಿದಿದೆ. ಸೊ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಮೇಲೆ ಅದನ್ನು ಕೂಡ ಸಾಲ್ವ್ ಮಾಡೋಣ, ಕೇಸ್ ಸ್ಟಡಿ ಕೂಡ ಸಾಲ್ವ್ ಮಾಡೋಣ. ಓಕೆ, ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಸೊ ಆಲ್ಮೋಸ್ಟ್ ಆಲ್ ನಾನು ನಿಮ್ಗೆ ಈಜಿ ವೇಲೇನೆ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೇನೆ. ಸೊ ಈಜಿ ವೇಲೇನೆ ನೀವು ತಿಳ್ಕೊಬೋದು, ಎಲ್ಲ ಅದೇ ಥರ ಹೇಳಿದ್ದೇನೆ. ಸೊ ಓಕೆ, ಕಮೆಂಟ್ಸ್ ಕೂಡ ಮಾಡಿರಿ, ಪ್ರಾಬ್ಲಮ
ಓಕೆ. ಏನಾರು ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟು ಮಾಡಿರಿ. ಆಲ್ಮೋಸ್ಟ್ ಆಲ್ ಇದೇನು ವೇ ಇದೆಯಲ್ಲ ಜಸ್ಟ್ ನಿಮ್ಗೆ ಈ ವೇ ಮುಖಾಂತರ ನಾನು ಕರೆಕ್ಟಾಗಿ ಹೇಳಿದ್ದೇನೆ ಮತ್ತು ನೀವು ಕೂಡ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ, ಇದೇ ಥರ ಏನಾದರೂ ಕೇಳಿದ್ರೆ ಎಕ್ಸಾಮ್ದಲ್ಲಿ ಕೂಡ ನೀವು ಸಾಲ್ವ್ ಮಾಡಿರಿ. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಆಲ್.